ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನು ದೇವರೊಂದಿಗೆ ಸಮಾಧಾನವಾಯಿತು ಎಂಬ ವಿಷಯದಲ್ಲಿ ಇನ್ನೊಂದು ಸಂದೇಶವನ್ನು ಕೊಡುವುದಕ್ಕೆ ಅವಕಾಶ ಕೊಟ್ಟಂಥ ದೇವರಿಗೆ ಸ್ತೋತ್ರವಾಗಲಿ. ನಾನು ಈ ದಿನ ಜೀವಂತವಾಗಿದ್ದೀವಿ, ದೇವರ ವಚನ ಕೇಳಿಸ್ಕೊತಾ ಇದ್ದೀವಿ ಅಂದರೆ ಆತನ ಕೃಪೆ. ಯಾಕೆಂದರೆ ಈ ಲೋಕದ ನೋಡಬೇಕಾದ್ರೆ ಬಹಳ ಭಯಂಕರವಾದ ವಿಷಯಗಳು ನಡೀತಾ ಇದೆ. ಎಲ್ಲಿ ನೋಡಿದ್ರೂ ಜನ ಟೈಮಿಗೆ ಮುಂಚೆ ಸಾಯ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೂ ಕಷ್ಟ, ಕೊರತೆ, ಕಣ್ಣೀರು, ಅಸಮಾಧಾನ. ಯಾಕೆ? ಕಾಲ ಬರೋದಕ್ಕಿಂತ ಮುಂಚೆ ಅನೇಕರು ಸಾಯ್ತಾ ಇದ್ದಾರೆ. ಭಯಂಕರವಾದ ವಿಷಯಗಳು ನಡೀತಾ ಇದೆ. ಸೊ ಇಂಥ ಒಂದು ಒಂದು ಲೋಕದಲ್ಲಿ ನಾವು ಬದುಕಿರಬೇಕಾದ್ರೆ ನಮಗೆ ದೇವರ ಕೃಪೆ, ದೇವರ ಆಶೀರ್ವಾದ ಅವಶ್ಯಕವಾಗಿದೆ. ಸೊ ಈ ಒಂದು ತೊಂದರೆಗಳನ್ನು ನಾವು ಜಯಿಸಿ ಈ ಲೋಕದಲ್ಲಿ ಜಯಶಾಲಿಗಳಾಗಿ ನಾವು ಜೀವಿಸಬೇಕು ಅಂತಂದರೆ ಯೇಸು ಕ್ರಿಸ್ತನ ರಕ್ತ ನಮಗೆ ಬಹಳ ಅವಶ್ಯ. ಇದಿಲ್ದಿರ ನಾವು ಜಯಶಾಲಿಗಳಾಗಿ ಲೋಕದಲ್ಲಿ ನಾವು ಬದುಕಕ್ಕೆ ಚಾನ್ಸೇ ಇಲ್ಲ. ಆತನಲ್ಲಿ ಜೀವವಿದೆ. ಆ ಜೀವ ದೇವರು ನಮಗೆ ಕೊಟ್ಟಿದ್ದಾರೆ. ಆ ಜೀವ ಇರೋದರಿಂದ ಲೋಕದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ಜಯಿಸಿ ಜೀವದಿಂದ ಆಳುವವರಾಗಿರ್ತೀವಿ. ಸೊ ಅದಕ್ಕೆ ಈ ದೇವರೊಂದಿಗೆ ಸಮಾಧಾನವಾಗಿದೆ ಅನ್ನೋ ಒಂದು ಸಂದೇಶ ಇದು ನಿಮಗೆ ಒಂದು ಪ್ರಕಟಣೆ ಆಗಬೇಕು. ಇದು ಈಸಿಯಾದ ವಿಷಯ ಅಲ್ಲ, ಒಂದು ಸಾಮಾನ್ಯವಾದ ವಿಷಯ ಅಲ್ಲ. ದೇವರು ನಮ್ಮೊಂದಿಗೆ ಸಮಾಧಾನವಾಗಿದ್ದಾರೆ ಅಂತಂದರೆ ನಿಮಗೂ ನಮಗೂ ಸಮಾಧಾನ ಈ ದಿನ ಫ್ರೀಯಾಗಿ ಸಿಗ್ತಾ ಇದೆ. ಆದರೆ ಯೇಸು ಕ್ರಿಸ್ತನಿಗೆ ಅದು ಫ್ರೀಯಾಗಿ ಸಿಕ್ಕಿಲ್ಲ. ಅವರು ಶಿಲುಬೆಯ ಮೇಲೆ ಶ್ರಮ ಮರಣವನ್ನು ಹೊಂದಿ ಅದನ್ನು ನಮಗೋಸ್ಕರ ಸಂಪಾದನೆ ಮಾಡಬೇಕಾಗಿತ್ತು. ದೇವರು ಯೇಸು ಕ್ರಿಸ್ತನಿಗೂ ಫ್ರೀಯಾಗಿ ಕೊಟ್ಟಿಲ್ಲ. ಯೇಸು ಕ್ರಿಸ್ತ ನಮಗೋಸ್ಕರ ಇದು ಸಂಪಾದನೆ ಮಾಡಿಕೊಟ್ಟಿರುವ ಆಶೀರ್ವಾದ. ತನ್ನ ರಕ್ತ ಕ್ರಯವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡು ಈ ದಿನ ನಮಗೆ ಜೀವವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಾನಿಲ್ದಿರ ಈ ಲೋಕದಲ್ಲಿ ನೀವು ಬದುಕೋದಕ್ಕೆ ಕಷ್ಟ, ಅದು ಗ್ಯಾರಂಟಿ. ದೇವರ ಕೃಪೆ ಇಲ್ದಿರ ಲೋಕದಲ್ಲಿ ಬದುಕೋದಕ್ಕೆ ಬಹಳ ಕಷ್ಟ. ಪ್ರತಿದಿನ ನಾವು ನೋಡ್ತಾ ಇದ್ದೀವಿ, ಕಣ್ಣೀರು ಶಾಪ ತುಂಬಿರೋ ಜಾಗದಲ್ಲಿ ನಾವಿರೋದು. ಸೊ ಇಂಥ ಜಾಗದಲ್ಲಿ ನಾವಿರಬೇಕಾದ್ರೆ ಭಯಪಡಬೇಕಾಗಿಲ್ಲ. ಯೇಸು ಕ್ರಿಸ್ತನ ರಕ್ತ ನಮ್ಮೊಂದಿಗಿದೆ. ನಾನು ಇದನ್ನು ನಿಮಗೆ ಭಯಪಡಿಸೋದಕ್ಕೆ ಹೇಳ್ತಾ ಇಲ್ಲ, ದೇವರಲ್ಲಿ ಧೈರ್ಯಪಡಿಸೋದಕ್ಕೆ ಹೇಳ್ತಾ ಇರೋದು. ಧೈರ್ಯದಿಂದಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಕಷ್ಟಗಳು ಬರಬೇಕಾದ್ರೆ ಭಯಪಡಬೇಡಿ, ನಾನು ನಿಮ್ಮೊಂದಿಗಿದ್ದೀನಿ. ಏನಕ್ಕೆ ದೇವರು ನಮ್ಮೊಂದಿಗಿರೋದು? ಕಷ್ಟದಿಂದ ಬಿಡುಗಡೆ ಕೊಟ್ಟು ಜಯಶಾಲಿಗಳನ್ನಾಗಿ ಮಾಡುವುದಕ್ಕೆ. ಪಾಪದ ಮೇಲೆ ಜಯ ಹೊಂದಿದಂಥ ಯೇಸು ಕ್ರಿಸ್ತ ನಮ್ಮೊಂದಿಗಿದ್ದಾರೆ. ಆತನ ನಾಮ ನಮಗಿದೆ, ಆತನ ರಕ್ತ ನಮ್ಮ ಮೇಲೆ ಇದೆ. ಸೊ ನಾವು ಭಯಪಡೋ ಅವಶ್ಯಕತೆ ನಮಗೆ ಇಲ್ಲ. ಸೊ ದೇವರೊಂದಿಗೆ ಸಮಾಧಾನವಾಯಿತು ಎಂಬ ವಿಷಯದಲ್ಲಿ ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಡೋಣ. ದೇವರು ನಮ್ಮೊಂದಿಗೆ ಮಾತಾಡಲಿ ಅಂತ ಹೇಳಿ ಎದುರು ನೋಡಿ ನಾವು ಪ್ರಾರ್ಥನೆ ಮಾಡಿ ಒಳಗಡೆ ಹೋಗೋಣ. ಈಗ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ಕರ್ತನೆ ದೇವರೇ, ಈ ಒಂದು ಅವಕಾಶ ನಿಮ್ಮ ಮಗನ ರಕ್ತದ ಮೂಲಕ ನಮಗೆ ಕೊಟ್ಟಿದ್ದೀರಾ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಿಮಗೂ ನಮಗೂ ಸಮಾಧಾನವಾಗಿದೆ. ದೇವರೇ, ಆ ರಕ್ತಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಶಿಲುಬೆ ಮೇಲೆ ನಮಗೋಸ್ಕರ ಮಾಡಿದಂಥ ಎಲ್ಲ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ದೇವ, ಮನುಷ್ಯನ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನೀವು ನಿಮ್ಮ ಒಬ್ಬನೇ ಮಗನನ್ನು ಕೊಟ್ಟು ನಮಗೆ ಈ ದಿನ ಬಿಡುಗಡೆ ಕೊಟ್ಟಿದ್ದೀರಾ. ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಈ ಕೃಪೆಗೋಸ್ಕರ ನಿಮಗೆ ಸ್ತೋತ್ರ. ಎಲ್ಲ ಆಶೀರ್ವಾದಗಳಿಗಾಗಿ ನಿಮಗೆ ಸ್ತೋತ್ರ. ಶಿಲುಬೆಗೋಸ್ಕರ ನಿಮಗೆ ಸ್ತೋತ್ರ. ನಮ್ಮೊಂದಿಗಿದ್ದು ಈ ದಿನ ಈ ಒಂದು ವಿಷಯದಲ್ಲಿ ನಿಮ್ಮೊಂದಿಗೆ ನಮಗೆ ಸಮಾಧಾನವಾಗಿದೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಎಂಬ ವಿಷಯದಲ್ಲಿ ನೀವು ಬೋಧನೆ ಮಾಡಬೇಕಾಗಿ ಬೇಡ್ತೀನಿ. ಕರ್ತನೆ, ತಿಳಿಯದ ವಿಷಯಗಳನ್ನು ನಮಗೆ ತಿಳಿಯಪಡಿಸ್ಬೇಕಾಗಿ ಬೇಡ್ತೀನಿ. ದೇವ, ಕೇಳಿಸಿಕೊಳ್ಳುವಂಥ ಕಿವಿ, ಕಾಣುವಂಥ ಕಣ್ಣು, ಒಪ್ಪಿಕೊಳ್ಳುವಂಥ ಹೃದಯ ನಮ್ಮೆಲ್ಲರಿಗೂ ಕೊಟ್ಟು ನೀವು ನಡೆಸಬೇಕಾಗಿ ಬೇಡ್ತೀನಿ. ಕರ್ತನೆ,
ನಿಮ್ಮ ವಾಕ್ಯಗಳನ್ನು ಕೇಳಿಸಿಕೊಂಡವರಾಗಿ ಮಾತ್ರ ಇರದೆ ಅವುಗಳನ್ನು ಅನುಸರಿಸಿ ಮಾಡುವವರಾಗುವಂತೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ಮಾತಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಸೇವೆಗೆ ಕಾಣಿಕೆ ಕಳಿಸ್ಬೇಕು ಅಂತ ಹೇಳಿ ಪವಿತ್ರಾತ್ಮ ಪ್ರೇರೇಪಣೆ ಮಾಡೋದಾದರೆ ನಿಮ್ಮ ಕಾಣಿಕೆಗಳನ್ನು ನೀವು QR ಕೋಡ್ ಮೂಲಕ ಅಥವಾ ಬ್ಯಾಂಕ್ ಇನ್ಫಾರ್ಮೇಷನ್ ಮೂಲಕ ನಮ್ಮ ಸೇವೆಗೆ ನೀವು ಕಾಣಿಕೆ ಕಳಿಸ್ಬೋದು. ಗಲಾತ್ಯದಲ್ಲಿ ಬರೆದಿರೋ ಪ್ರಕಾರ ಪೌಲ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೀಗಿದೆ: ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ ಅಂತ ಹೇಳಿ ಬರೆದಿದೆ. ಅನೇಕ ಸಾರಿ ನಾವು ಈ ಒಂದು ವಚನನ ಏನು ಯೂಸ್ ಮಾಡ್ತೀವಿ ಅಂದರೆ, ನೋಡಿ ಕೆಟ್ಟದ್ದು ಮಾಡಬೇಡಿ, ಕೆಟ್ಟದಾಗುತ್ತೆ, ಹುಷಾರಾಗಿರಿ ಅಂತ ಹೇಳೋದ್ರಲ್ಲೇ ಜಾಸ್ತಿ ಬೋಧನೆ ಮಾಡೋದು. ಅದು ಕರೆಕ್ಟೇ. ಆದರೆ ಅದರಲ್ಲಿ ಇನ್ನೊಂದು ಆ್ಯಂಗಲ್ ಕೂಡ ಇದೆ. ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನು ಕೊಯ್ತೀರಾ ಅಂತ ಕೂಡ ಬೋಧನೆ ಮಾಡ್ಬೋದು. ಪಾಸಿಟಿವ್ ಆಗಿ ಬೋಧನೆ ಮಾಡೋದು ಅದರಲ್ಲಿ ಹೇಳ್ತಾ ಇದ್ದೀನಿ ನಾನು. ಇವಾಗ ನೋಡಿ, ನೀವು ದೇವರ ರಾಜ್ಯಕ್ಕೆ ಕಾಣಿಕೆ ಕಳಿಸೋದಾದರೆ ಅದಕ್ಕೆ ಬರಬೇಕಾದಂಥ ಪ್ರತಿಫಲ ಬರುತ್ತೆ. ಇದರಲ್ಲಿ ಮೋಸ ಹೋಗಬೇಡ್ರಿ, ಸೈತಾನ ಹೇಳ್ತಾನೆ ಕಾಣಿಕೆ ಕೊಟ್ಟರೆ ಏನೂ ಆಗಲ್ಲ, ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಆ ವಿಷಯದಲ್ಲಿ ದೇವರು ಹೇಳ್ತಾ ಇರೋದು, ಕಾಣಿಕೆ ಕೊಡುವಾಗ ದೇವರು ನೋಡ್ತಾರೆ, ಅದಕ್ಕೆ ಬರಬೇಕಾದಂಥ ಪ್ರತಿಫಲವನ್ನು ತೊಗೊಂಡು ಬರ್ತಾರೆ. ಸೊ ದೇವರ ರಾಜ್ಯದಲ್ಲಿ ಕಾಣಿಕೆ ಕೊಡುವಾಗ ಅದಕ್ಕೆ ಫಲ ತೊಗೊಂಡು ಬರೋದು, ಪ್ರತಿಫಲ ತೊಗೊಂಡು ಬರೋದು ದೇವರು. ಅಂದರೆ ದೇವರು ನಿಮಗೆ ಈ ವಿಷಯದಲ್ಲಿ ಮೋಸ ಮಾಡೋದಿಲ್ಲ ಅಂತ ಹೇಳಿ ದೇವರು ಹೇಳ್ತಾ ಇರೋದು. ಸೊ ಈ ವಚನಗಳ ಪ್ರಕಾರ ನಿಮ್ಮಲ್ಲಿ ಯಾರಾದರೂ ಕಾಣಿಕೆ ಕಳಿಸ್ಬೇಕು ಅಂತಂದರೆ ಪ್ರಾರ್ಥನೆ ಪೂರ್ವಕವಾಗಿ ನಂಬಿಕೆಯಿಂದ ಕಳಿಸಿ ದೇವರು ನಿಮ್ಮನ್ನು ಹಣಕಾಸಿನ ವಿಷಯದಲ್ಲಿ ಆಶೀರ್ವಾದ ಮಾಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವೀಗ ವಾಕ್ಯದೊಳಕ್ಕೆ ಹೋಗೋಣ. ಪೌಲನು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ರಿಂದ: ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದು ಬಹಳ ಇಂಪಾರ್ಟೆಂಟು ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ. ನಿಮ್ಮ ಪೂರ್ವಸ್ಥಿತಿ ಅಂದರೆ, ನಮ್ಮ ಪೂರ್ವಸ್ಥಿತಿ ಹೇಗಿತ್ತು? ಪಾಪಕ್ಕೆ ದಾಸರಾಗಿದ್ದೆವು ಮತ್ತು ಎಲ್ಲ ಶಾಪ ನಮ್ಮ ಮೇಲೆ ಇತ್ತು ಮತ್ತು ದೇವರಿಂದ ದೂರವಾಗಿದ್ದೆವು, ದೇವರಿಗೆ ವಿರೋಧಿಗಳಾಗಿದ್ದೆವು. ಇದು ಯೇಸು ಕ್ರಿಸ್ತನನ್ನು ನಂಬಿರುವುದಕ್ಕಿಂತ ಮುಂಚೆ ನಮ್ಮ ಪೂರ್ವಸ್ಥಿತಿ. ಆದರೆ ನಂಬಿದ ಮೇಲೆ ಬದಲಾಯಿತು ಅಂತ ಹೇಳಿ ಪೌಲ ಇಲ್ಲಿ ಬರೆದಿರೋದು. ಈಗೋ ಪೂರ್ವಸ್ಥಿತಿ ಹೋಗಿ, ಈಗೋ ಅಂದರೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನೋಡ್ಕೊಳ್ಳಿ ನಿಮ್ಮನ್ನು. ಇಂಗ್ಲೀಷಲ್ಲಿ ಹೀಗೆ ಬರೆದಿದೆ, ಬಿಹೋಲ್ಡ್ ಅಂದರೆ ನಿಮ್ಮನ್ನು ನೀವೇ ನೋಡಿ, ದೃಷ್ಟಿ ಇಟ್ಟು ನೋಡಿ. ಎಲ್ಲ ಹೊಸದಾಗಿದೆ. ಏನು ಹೊಸದಾಗಿದೆ? ಇನ್ನು ನೀವು ಪಾಪಕ್ಕೆ ದಾಸರಲ್ಲ, ಇನ್ನು ನೀವು ಶಾಪದ ಕೆಳಗಡೆ ಇಲ್ಲ. ನೀವು ಈಗ ಹೊಸ ಸೃಷ್ಟಿ, ನೂತನ ಸೃಷ್ಟಿ ಕ್ರಿಸ್ತನಲ್ಲಿ. ನಿಮ್ಮ ಪಾಪಕ್ಕೆ ಕೊಡಬೇಕಾದ ಕ್ರಯ ಯೇಸು ಕ್ರಿಸ್ತ ಶಿಲುಬೆಯ ಮೇಲೆ ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ನು ನೀವು ಪಾಪಿಗಳಲ್ಲ, ಇನ್ನು ನೀವು ದೇವರ ಮಕ್ಕಳು. ಈ ಒಂದು ಸ್ಥಾನ ಕೊಡಬೇಕು ಅಂತಾನೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ನಮ್ಮ ಪಾಪಗಳಿಗೆ ಬಲಿಯಾದನು. ನಮ್ಮ ಅಪರಾಧಗಳ ನಿಮಿತ್ತ ಆತನು ಬಲಿಯಾದನು. ಯೆಶಾಯದಲ್ಲಿ ಬರೆದಿರೋ ವಚನ ಪ್ರಕಾರ 53ನೇ ಅಧ್ಯಾಯ 4ನೇ ವಚನ: ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಅಂದರೆ ನಮ್ಮೆಲ್ಲ ಪಾಪಗಳನ್ನು, ಶಾಪಗಳನ್ನು ಶಿಲುಬೆ ಮೇಲೆ ಹಾಕಿಕೊಂಡು ಅವರು ಅನುಭವಿಸಿದ ಕಷ್ಟ ಅದು ನಮ್ಮದು. ನಾವು ಮಾಡಿರೋ ಪಾಪಕ್ಕೆ ಆತನು ದಂಡನೆ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಯೆಶಾಯ ಬರೆದಿರೋದು. ಇನ್ನು ಮುಂದಕ್ಕೆ ಓದೋಣ. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು, ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಅನೇಕರು ಅಂದ್ಕೊಳ್ಳೋದು, ಅಯ್ಯೋ ದೇವರು ನೋಡಿ ಎಷ್ಟು ಶಿಕ್ಷೆ ಕೊಡ್ತರು ಯೇಸು ಕ್ರಿಸ್ತನ ಶಿಲುಬೆ ಮೇಲೆ, ಪಡಬಾರ್ದು ಕಷ್ಟಪಟ್ಬಿಟ್ಟು ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಸತ್ರು, ಅಸಹಾಯಕವಾಗಿ ಯೇಸು ಕ್ರಿಸ್ತ ಸತ್ರು, ಯಾರೂ ಸಹಾಯ ಮಾಡಿಲ್ಲ, ಯಾರೂ ದೇವರಿಗೆ ಸಹಾಯ ಮಾಡಿಲ್ಲ, ಯೇಸು ಕ್ರಿಸ್ತನಿಗೆ ಸಹಾಯ ಮಾಡಿಲ್ಲ, ನೀತಿವಂತ ಇಷ್ಟು ಕಷ್ಟಪಟ್ಟು ಶಿಲುಬೆ ಮೇಲೆ ಸತ್ರು ಅಂತ ಹೇಳಿ ಅಯ್ಯೋ ಅನ್ನೋರು ಎಷ್ಟೊಂದು ಜನ ಇದ್ದಾರೆ. ಓ ದೇವರಿಂದ ಬಾಧಿತನು, ಕುಗ್ಗಿಸಲ್ಪಟ್ಟವನು, ಪೆಟ್ಟು ತಿಂದವನು ಅಂತ ಹೇಳಿ ನಾವು ಭಾವಿಸಿಕೊಂಡೆವು.
ಹೊರಗಡೆಯಿಂದ ದೇವರ ವಚನಗಳು ಗೊತ್ತಿಲ್ದಿರ ಶಿಲುಬೆಯನ್ನು ನೋಡೋದಾದರೆ ಅದೇ ರೀತಿ ಕಾಣಿಸುತ್ತೆ. ಅಯ್ಯೋ ಪಾಪ, ಒಬ್ಬ ಮನುಷ್ಯನ ಇಷ್ಟು ಕಷ್ಟಪಟ್ಟು ಸಾಯಿಸ್ತಾ ಇದ್ದಾರೆ, ಇಷ್ಟು ಕ್ರೂರವಾಗಿ ಸಾಯಿಸ್ತಾ ಇದ್ದಾರೆ. ದೇವರ ವಚನದ ಬ್ಯಾಕ್ಗ್ರೌಂಡ್ ಇಲ್ಲ ಅಂತಂದರೆ ಅದೇನೋ ಒಬ್ಬ ಮನುಷ್ಯನ ಹಿಂಸೆ ಕೊಟ್ಟು ಸಾಯಿಸಿರೋ ಥರನೇ ಕಾಣಿಸೋದು. ಆದರೆ ವಚನಗಳ ಪ್ರಕಾರ ನೋಡಬೇಕಾದ್ರೆ 5ನೇ ವಚನ ಇಲ್ಲಿ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಯಾರ ದೆಸೆಯಿಂದ? ನಮ್ಮ ದ್ರೋಹಗಳ ದೆಸೆಯಿಂದ. ಸೊ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಹೋಗೋದಕ್ಕೆ ಯಾರು ಕಾರಣರು? ನೀವು, ನಾನು, ಎಲ್ಲರೂ. ಬರೀ ಯಹೂದ್ಯರು ಮಾತ್ರ ಅಲ್ಲ, ರೋಮ ಸಾಮ್ರಾಜ್ಯ ಜನ ಮಾತ್ರ ಅಲ್ಲ, ಅವರು ಕ್ರೂರವಾಗಿ ಸಾಯಿಸ್ಬಿಟ್ರು ಅಂತ. ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಹೋಗೋದಕ್ಕೆ ನೀವು ನಾನು ಕೂಡ ಕಾರಣರಾಗಿದ್ದೇವೆ. ಯಾಕೆಂದರೆ ನಾವು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೆವು, ದೇವರಿಂದ ದೂರವಾಗಿದ್ದೆವು. ಸೊ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಮತ್ತು ಇದು ಬಹಳ ಇಂಪಾರ್ಟೆಂಟ್ ನೋಡಿ, ಮುಂದಕ್ಕೆ ಓದಿ. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಸುಕ್ಷೇಮ ಅಂದರೆ ನಮಗೆ ಕ್ಷೇಮ ತಗೊಂಡು ಬರಬೇಕು, ನಮಗೆ ದೇವರೊಂದಿಗೆ ಸಮಾಧಾನ ಆಗಬೇಕು ಅಂತ ಹೇಳಿ ಆ ಪಾಪದ ದಂಡನೆಯನ್ನು ಶಿಲುಬೆಯ ಮೇಲೆ ಯೇಸು ಕ್ರಿಸ್ತ ಅನುಭವಿಸಿದನು. ಬರೀ ಸಿಂಪತಿ ಮಾಡಿಲ್ಲ ದೇವರು, ರಿಯಲ್ ಆಗಿ ಯೇಸು ಕ್ರಿಸ್ತ ಶಿಲುಬೆಯ ಮೇಲೆ ಆ ಒಂದು ನೋವನ್ನು, ಆ ಒಂದು ಶಾಪವನ್ನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅದು ಹೀಲಿಂಗ್ ಸ್ಕ್ರಿಪ್ಚರ್ ಅದು. ಬಟ್ ಇಲ್ಲಿ ನೋಡಿ, ಸುಕ್ಷೇಮ ಅಂತಂದರೆ ನಮಗೂ ದೇವರ ನಡುವೆ ಇದ್ದಂಥ ಕೋಪವನ್ನು, ಇದ್ದಂಥ ಶಾಪವನ್ನು ತೆಗೆದುಹಾಕುವುದಕ್ಕೆ ಶಿಲುಬೆ ಮೇಲೆ ಯೇಸು ಕ್ರಿಸ್ತ ಆ ಕೋಪ ಶಾಪವನ್ನು ತನ್ನ ಮೇಲೆ ಹಾಕಿಕೊಂಡು ಅದಕ್ಕೆ ದಂಡನೆಯನ್ನು ಅನುಭವಿಸಿ ಆ ದಂಡನೆಯಿಂದ ನಮಗೆ ಈ ದಿನ ಸುಕ್ಷೇಮವಾಗಿದೆ, ನಮಗೆ ಈ ದಿನ ದೇವರೊಂದಿಗೆ ಸಮಾಧಾನ ಇದೆ. ಅದು ನೋಡಿ, ಇವಾಗ ಶಿಲುಬೆ ಮೇಲೆ ಯೇಸು ಕ್ರಿಸ್ತ ನಮ್ಮ ಪಾಪವನ್ನು ಹಾಕಿಕೊಂಡು ದಂಡನೆ ಅನುಭವಿಸಿದ್ದಕ್ಕೇ ಈ ದಿನ ನಮ್ಮನ್ನು ದೇವರು ನೀತಿವಂತರು ಅಂತ ಹೇಳಿ ಕರೆಯೋದು. ಅದಕ್ಕೆ ನಾವು ನೋಡಿ, ಯೇಸು ಕ್ರಿಸ್ತನ ಶ್ರಮ ಮರಣಗಳು ನಾವು ವರ್ಷ ಧ್ಯಾನ ಮಾಡ್ತೀವಿ. ಇದನ್ನು ಯಾವಾಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವ್ರ ಹತ್ರ ಕೇಳಬೇಕು. ದೇವರೇ, ಶಿಲುಬೆ ಮೇಲೆ ಯೇಸು ಕ್ರಿಸ್ತ ಮಾಡಿರೋ ಆ ಒಂದು ಕಾರ್ಯದ ಮೇಲೆ ನನಗೆ ಪ್ರಕಟಣೆ ಕೊಡಿ, ನಾನು ತಿಳ್ಕೊಬೇಕು. ಯಾಕೆಂದರೆ ನನ್ನ ಲೈಫಿಗೆ ಸಂಬಂಧಪಟ್ಟಿದ್ದು ಶಿಲುಬೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೋಸ್ಕರ ಯೇಸು ಕ್ರಿಸ್ತ ಅದು ಮಾಡಿರೋ ಕಾರ್ಯ. ಸೊ ಶಿಲುಬೆ ವಿಷಯದಲ್ಲಿ ನನಗೆ ಬೋಧನೆ ಬೇಡ ಅಂತೇಳಿ ಯಾರೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ಎಲ್ಲ ಮನುಷ್ಯರಿಗೂ ಸಂಬಂಧಪಟ್ಟಿರುವಂಥದ್ದು. ಸೊ ಕೇಳಿ ದೇವರೇ ನನಗೆ ಈ ಒಂದು ಶಿಲುಬೆಯ ವಿಷಯದಲ್ಲಿ ಹೆಚ್ಚು ಪ್ರಕಟಣೆ ಕೊಡಿ, ನನಗೋಸ್ಕರ ಯೇಸು ಕ್ರಿಸ್ತ ಏನು ಮಾಡಿದಾರೋ ಆ ಒಂದು ಪ್ರಕಟಣೆ ಕೊಡಿ ಅಂತ ಹೇಳಿ ನೀವು ಪರ್ಸ್ನಲ್ ಆಗಿ ದೇವರ ಹತ್ರ ಕೇಳ್ಕೋಬೇಕು. ಶಿಲುಬೆ ಮೇಲೆ ಯೇಸು ಕ್ರಿಸ್ತ ಮಾಡಿರೋ ಕಾರ್ಯದಿಂದ ನಾವು ನೀತಿವಂತರಾಗಿದ್ದೀವಿ ಅಂತ ಹೇಳಿ ಹೋದ ವಾರ ಬೋಧನೆ ಮಾಡಿದೆ. ಅದು ಇನ್ನೊಂದು ಕೂಡ ಹೇಳಿದೆ, ನಂಬಿಕೆಯಿಂದ ಯೇಸು ಕ್ರಿಸ್ತ ತನ್ನ ಮೇಲೆ ಪಾಪ ಹಾಕಿಕೊಂಡ ಹಾಗೆ ನಾವು ನಂಬಿಕೆಯಿಂದ ಆತನ ನೀತಿವಂತಿಕೆಯನ್ನು ಹೊಂದಿಕೊಂಡಿದ್ದೀವಿ. ನೀತಿವಂತರು ಅಂತ ಹೇಳಿ ಈ ದಿನ ನಾವು ದೇವರ ಮುಂದೆ ನಿಂತಿರೋದು ಯೇಸು ಕ್ರಿಸ್ತ ನಮಗೋಸ್ಕರ ಮಾಡಿದ ಕಾರ್ಯದಿಂದ, ನಾವು ಅದನ್ನು ನಂಬಿರೋದ್ರಿಂದ ಈ ದಿನ ನಾವು ನೀತಿವಂತರು. ಸೊ ಇವಾಗ ಈ ನೀತಿವಂತರು ಆಗಿದ್ದೀವಿ ಅನ್ನೋದನ್ನು ನಾನು ಹೋದ ವಾರ ಬೋಧನೆ ಮಾಡಿದೆ. ಸೊ ಇದು ಹೇಗೆ ನೀತಿವಂತರು ಅಂತ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಬೇಕಲ್ವಾ? ಹೇಗೆ ನೀತಿವಂತರು ಅಂತ ಬರೀ ಹೇಳಿದ ತಕ್ಷಣ ಅದು ಅರ್ಥ ಆಗುತ್ತಾ? ಹೇಗೆ ನೀತಿವಂತರಾಗಿದ್ದೀವಿ ಅಂತ ಹೇಳೋದು. ಬೈಬಲಲ್ಲಿ ಅದಕ್ಕೊಂದು ಒಬ್ಬರು ಬದುಕಿದ್ದಾರೆ ಆ ರೀತಿ. ಆ ರೀತಿ ಬದುಕಿರೋರು ನೀತಿವಂತರು. ಅವ್ರು ಯಾರು ಅಂತಂದರೆ ಯೇಸು ಕ್ರಿಸ್ತ. ಸೊ ಏನು ಕೊಡೋದಕ್ಕೆ ಯೇಸು ಕ್ರಿಸ್ತ ಆ ಒಂದು ಶ್ರಮ ಮರಣವನ್ನು ಶಿಲುಬೆ ಮೇಲೆ ಹೊಂದಿದ್ದು, ನಮಗೆ ಆತನ ನೀತಿವಂತಿಕೆ ಕೊಡುವುದಕ್ಕೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಆ ರೀತಿ ಮರಣ ಹೊಂದಿದ್ದು. ಸೊ ಆ ನೀತಿವಂತಿಕೆ ಯಾವುದು ಅಂತಂದರೆ, ಯೇಸು ಕ್ರಿಸ್ತ ಹುಟ್ಟಿದಾಗಿಂದ ಶಿಲುಬೆ ಮೇಲೆ ಹೋಗೋವರೆಗೂ ನೀತಿವಂತರು, ಒಂದು ತಪ್ಪು ಕೂಡ ಆತನು ಮಾಡಿಲ್ಲ. ಮತ್ತು ಯೇಸು ಕ್ರಿಸ್ತ ಭೂಮಿ ಮೇಲೆ ಇರಬೇಕಾದ್ರೆ ಪ್ರಾರ್ಥನೆ ಮಾಡುವಾಗ ತಂದೆ ಆತನ ಪ್ರಾರ್ಥನೆ ಕೇಳ್ತಾಯಿದ್ರು. ಇದೆಲ್ಲ ನಮಗೆ ಗೊತ್ತು, ಸಾಧಾರಣ ವಿಷಯ ಅನ್ಕೊತೀವಿ. ಇದರಲ್ಲಿ ಬಹಳವಾದ ಆಳವಾದ ಸತ್ಯಗಳು ಅಡಕವಾಗಿದೆ. ತಂದೆಗೆ ಅವ್ರ ಮಗ ಅದಕ್ಕೆ ಪ್ರಾರ್ಥನೆಗೆ ಉತ್ತರ ಕೊಟ್ಟರು ಅಂತ ಹೇಳಿ ಅನ್ಕೊತೀವಿ.
ನೋಡಿ, ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಹೋಗೋದಕ್ಕಿಂತ ಮುಂಚೆ ಒಂದು ಪಾಪ ಇಲ್ದಿರ, ಒಂದು ತಪ್ಪಿಲ್ದಿರ ಇಡೀ ಲೈಫ್ ಪೂರ್ತಿ ದೇವರಿಗೆ ಮೆಚ್ಚುಗೆಯಾಗಿ ನೀತಿವಂತರಾಗಿ ಜೀವನ ಮಾಡಿದ್ರು. 33 ವರ್ಷಗಳ ಕಾಲ ಒಂದು ತಪ್ಪು ಮಾಡ್ದಿರ ಫುಲ್ ಲೈಫ್ ನೀತಿವಂತನಾಗಿ ಬದುಕಿದ್ರು. ಧರ್ಮಶಾಸ್ತ್ರದ ಎಲ್ಲ ಆಜ್ಞೆಗಳನ್ನು ನಡ್ಕೊಂಡ್ರು. ಸೊ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡಬೇಕಾದ್ರೆ ಹೇಗೆ ಪ್ರಾರ್ಥನೆ ಮಾಡ್ತಾಯಿದ್ರು ಗೊತ್ತಾ? ದೇವರೇ, ಅದು ದಾವಿದ ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದಾನೆ, ಅದು ಒಂದು ವಚನ ಓದೋಣ. ಅನೇಕ ಸಾರಿ ಈ ಒಂದು ದಾವಿದನ ಪ್ರಾರ್ಥನೆ ನೋಡ್ಬಿಟ್ಟು ಅನ್ಕೊತೀವಿ ಇದು ದಾವಿದನ ಪ್ರಾರ್ಥನೆ ಅಂತ. ನಾನು ಹಂಗೆ ಅಂದ್ಕೊಂಡಿದ್ದೆ ಒಂದು ಕಾಲದಲ್ಲಿ. ಆದರೆ ದೇವರು ಕೆಲವು ವರ್ಷಗಳ ಒಂದು 2 ವರ್ಷಗಳ ಮುಂಚೆ ಇದು ದೇವರು ನನಗೆ ತಿಳಿಯಪಡಿಸಿದ್ರು. ಹೋಗಿ ಕೀರ್ತನೆಗಳು 18ನೇ ಅಧ್ಯಾಯ 20ರಿಂದ 24 ವಚನ, ಇಲ್ಲಿ 4 ವಚನ ಇಲ್ಲಿ ಓದ್ಕೊಡೋಣ. ಇಲ್ಲಿ ಗಮನ ಕೊಟ್ಟು ಕೇಳಿ. ಇದು ದಾವಿದ ಬರೆದಿರೋ ಕೀರ್ತನೆ 18:20. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಇದು ದಾವಿದ ಬರೆದಿರೋ ಕೀರ್ತನೆ, ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನು ಕೆಲವು ವಚನ ಓದ್ಬಿಟ್ಟು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೆಹೋವನ ಮಾರ್ಗವನ್ನೇ ಅನುಸರಿಸಿದನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ. ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು, ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲೇ ಇಲ್ಲ. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯೂ ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡೆನು. ಆದುದರಿಂದ ನಾನು ನೀತಿವಂತನು ನಿರಪರಾಧಿಯು ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ಇದು ದಾವಿದನ ಲೈಫ್ ಬಗ್ಗೆ ಹೇಳೋಕ್ಕಾಗುತ್ತಾ ನಾವು? ನೋಡಿ, ನಾನು ನೀತಿವಂತನು, ನಾನು ನಿರ್ದೋಷಿಯು ಅಂತ ಹೇಳಿ ದಾವಿದ ಪ್ರಾರ್ಥನೆ ಮಾಡೋಕ್ಕಾಗುತ್ತಾ ದೇವ್ರ ಹತ್ರ? ಅನೇಕ ಸಾರಿ ಒಂದು ವಚನ ಅನ್ಕೊತೀವಿ. ಹಳೆ ಒಡಂಬಡಿಕೆ ಓದಬೇಕಾದ್ರೆ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದಾವಿದ ದೇವರ ಹೃದಯಕ್ಕೆ ಮೆಚ್ಚುಗೆಯಾದ ಮನುಷ್ಯನು ಅಂತ ಹೇಳಿ ದಾವಿದನ ಬಗ್ಗೆ ಓದ್ತೀವಿ. ಮತ್ತು ಯೋಬನು ನೀತಿವಂತನು ಅಂತೂ ಕೂಡ ದೇವರೇ ಸಾಕ್ಷಿ ಕೊಡ್ತಾರೆ, ನಿರ್ದೋಷಿ ಇಲ್ಲದೆ ಬದುಕ್ದ. ಮತ್ತು ಅಬ್ರಹಾಮನ ಬಗ್ಗೆ ಕೂಡ ದೇವರು ಬರೆದಿದ್ದಾರೆ ನೀತಿವಂತನು ಅಂತ. ಸೊ ಇವರೆಲ್ಲ ಹೇಗೆ ನೀತಿವಂತರು ಅಂತಂದರೆ ಒಡಂಬಡಿಕೆಯ ಮೂಲಕ, ಅವ್ರು ಮಾಡಿದ ಕಾರ್ಯಗಳ ಪ್ರಕಾರ ಅಲ್ಲ. ಒಡಂಬಡಿಕೆ ಇತ್ತು ದೇವರೊಂದಿಗೆ, ಒಂದು ಸುನ್ನತಿಯ ಒಡಂಬಡಿಕೆ ಮತ್ತು ದೇವರ ಆಜ್ಞೆಗಳನ್ನು, ಅವ್ರಿಗೆ ಕೊಟ್ಟಂಥ ಆಜ್ಞೆಗಳನ್ನು ಅವರು ನಡ್ಕೊತಾ ಇದ್ರು. ಸೊ ದೇವರು ಆ ವಿಷಯದಲ್ಲಿ ಅವ್ರನ್ನ ನೀತಿರುವಂತರು ಅಂತ ಹೇಳ್ತಾಯಿದ್ರು. ಆದರೆ ಅವರು ಪರ್ಫೆಕ್ಟಾಗಿ ನಡ್ಕೊಂಡು ಒಂದು ಪಾಪ ಇಲ್ದಿರ ನೀತಿರುವಂತರು ಅಂತ ಹೇಳಿ ಯಾರೂ ದೇವ್ರ ಮುಂದೆ ಹೇಳೋಕ್ಕಾಗಲ್ಲ. ಸೊ ಇದು ದಾವಿದ ಅವನ ಲೈಫ್ ಬಗ್ಗೆ ಬರೆದಿರೋದ? ಅನೇಕ ಸಾರಿ ಅನ್ಕೊತೀವಿ ದಾವಿದನ ಪ್ರಾರ್ಥನೆ ಈ ರೀತಿ ಇತ್ತು, ಅವನು ಒಂದು ತಪ್ಪು ಮಾಡಿಲ್ಲ, ಅವನು ನೀತಿವಂತ, ಅವನ ಕೈ ಶುದ್ಧವಾಗಿತ್ತು, ಅವನು ಯಾವ ತಪ್ಪು ಮಾಡಿಲ್ಲ ಅಂತ. ದಾವಿದ ಆತನ ಬಗ್ಗೆ ಬರಿಬೇಕಾದ್ರೆ ಒಂದು ಕೀರ್ತನೆಯಲ್ಲಿ ಏನಿದೆ, ನಾನು ಹುಟ್ಟದಾಗಿಂದನೇ ಪಾಪಿ, ತಾಯಿ ಗರ್ಭದಿಂದನೇ ಪಾಪಿ ಅಂತ ಹೇಳಿ ಅವನ ಬಗ್ಗೆ ಬರೆದಿರೋದು ಒಂದು ವಚನ ಇದೆ ಬೈಬಲಲ್ಲಿ, ಕೀರ್ತನೆಯಲ್ಲಿ. ಆದರೆ ಈ ಪ್ರಾರ್ಥನೆ ನಾನು ಅನ್ಕೊತೀನಿ ಇದು ದಾವಿದ ತನ್ನ ಲೈಫ್ ಬಗ್ಗೆ ಬರೆದಿರೋ ಒಂದು ಪ್ರಾರ್ಥನೆ ಅಲ್ಲ ಇದು. ಯಾಕಂದರೆ ಈ ರೀತಿ ಪ್ರಾರ್ಥನೆ ಮಾಡೋದಕ್ಕೆ ಯಾವ ಮನುಷ್ಯನ ಕೈಲೂ ಸಾಧ್ಯನೇ ಇಲ್ಲ. ಯಾರಾದರೂ ನಾವು ಈ ದಿನ ದೇವ್ರ ಮುಂದೆ ನಿಂತ್ಕೊಂಡು, ದೇವರೇ ನಾನು ನೀತಿವಂತನು, ಇದು ಯೇಸು ಕ್ರಿಸ್ತನ ರಕ್ತ ಇಲ್ದಿರ ನಾವು ಈ ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? ದೇವರೇ, ನಾನು ನಿನ್ನ ಕೈ ಶುದ್ಧವಾಗಿದೆ, ನನ್ನ ಹೃದಯ ಶುದ್ಧವಾಗಿದೆ, ನಾನು ಒಂದೂ ತಪ್ಪು ಮಾಡಿಲ್ಲ, ನಿನ್ನ ಆಜ್ಞೆಗಳನ್ನು ನಡ್ಕೊಂಡಿದ್ದೇನೆ, ನಾನು ನಿರ್ದೋಷಿಯು, ನೀತಿವಂತನು, ಕೈ ಕ್ಲೀನಾಗಿದೆ ಅಂತ ಹೇಳಿ ಯೇಸು ಕ್ರಿಸ್ತನ ರಕ್ತ ಇಲ್ದಿರ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಹೇಳಿ ದೇವರ ಮುಂದೆ ಯಾರಾದರೂ ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? ನೀವು ಉದಾಹರಣೆಗಾಗಿ ನೀವು ಸಭೆಯಲ್ಲೆಲ್ಲ ಕೂಡಿ ಬರ್ತೀರಾ, ನಿಮ್ಮ ಪಕ್ಕದಲ್ಲಿರೋ ಒಬ್ಬರು ಸಭೆ ಫ್ರೆಂಡು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಾನು ಕರೆಕ್ಟಾಗಿ ನಡ್ಕೊಂಡಿದ್ದೀನಿ, ನಾನೇನೂ ತಪ್ಪು ಮಾಡಿಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಿ ಅಂತ ಹೇಳಿ ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ಅವರು ಜೋರಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಗೆ ಅವ್ರು ಬಹಳ ಗೊತ್ತಿರೋರು ನಿಮಗೆ, ನೀವು ಅನ್ಕೊತೀರಾ ನೀನು ಏನು ಮಾಡಿದೆ ಅಂತ ನನಗೆ ಗೊತ್ತು, ಸೊ ನೀನು ದೇವ್ರ ಮುಂದೆ ನಿಂತ್ಕೊಂಡು ನಾನು ಪರ್ಫೆಕ್ಟಾಗಿದ್ದೀನಿ, ನೀತಿವಂತಳಾಗಿದ್ದೀನಿ, ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ಯಾ ಅಂತ ಹೇಳಿ ನಾವೇ ಅನ್ಕೊತೀವಿ. ಯಾಕೆಂದರೆ ಮನುಷ್ಯರು ಮಿಸ್ಟೇಕ್ಸ್ ಮಾಡಿದ್ದಾರೆ,
ನಾನು ಎಸ್ಕೇಪ್ ಆಗಿಲ್ಲ, ಅದರಲ್ಲಿ ನೀವು ಎಸ್ಕೇಪ್ ಆಗಿಲ್ಲ, ಎಲ್ಲ ಮನುಷ್ಯರು ಪಾಪಿಗಳೇ. ಸೊ ಇಲ್ಲಿ ಈ ಒಂದು ಪ್ರಾರ್ಥನೆ ನೋಡಬೇಕಾದ್ರೆ ಇದು ಒಂದು ಶುದ್ಧವಾದ ಮನಸ್ಸಿಂದ ಮಾಡ್ತಾ ಇರೋ ಒಂದು ಪ್ರಾರ್ಥನೆ. ಆ್ಯಕ್ಚುಲಿ ಇದು ರಿಯಲ್ ಮನಸ್ಸಿನಿಂದ ಎಲ್ಲ ಆಜ್ಞೆಗಳನ್ನು ಕರೆಕ್ಟಾಗಿ ನಡ್ಕೊಂಡು ಪಾಪಕ್ಕೆ ಬೀಳದೆ ನೀತಿವಂತನಾಗಿ ಬದುಕಿರೋ ಒಂದು ಮನುಷ್ಯ ಮಾಡ್ತಾ ಇರೋ ಒಂದು ಪ್ರಾರ್ಥನೆ. ಸೊ ಇದು ಯಾರ ಪ್ರಾರ್ಥನೆ ಆಗಿರ್ಬೋದು? ದಾವಿದನೇ ಬರೆದಿರೋದು, ಆದರೆ ಇಲ್ಲಿ ದಾವಿದ ಬರೆದಿರೋದು ಯೇಸು ಕ್ರಿಸ್ತನ ಪ್ರಾರ್ಥನೆ ಬಗ್ಗೆ. ಅದು ನೋಡಿ, ಅದಕ್ಕೆ ನೋಡಿ ದಾವಿದ ಪ್ರವಾದಿಯಾಗಿ ಮೆಸ್ಸಿಯಾನಿಕ್ ಪ್ರಾಫೆಸೀಸ್ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಮೆಸ್ಸಿಯನ ಒಂದು ಪ್ರವಾದನೆ ಬಗ್ಗೆ ದಾವಿದ ಇಲ್ಲಿ ಬರೆದಿರೋದು. ಇದು ಆತನ ಲೈಫ್ ಬಗ್ಗೆ ಅಲ್ಲ, ಇದು ದಾವಿದ ಪ್ರವಾದಿಯಾಗಿ ಪವಿತ್ರಾತ್ಮನಿಂದ ಪಡ್ಕೊಂಡು ಯೇಸು ಕ್ರಿಸ್ತನ ಬಗ್ಗೆ ಬರೆದಿರೋ ಪ್ರಾರ್ಥನೆ. ಆದುದರಿಂದ ನಾನು ನೀತಿವಂತನು ನಿರಪರಾಧಿಯು ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ದಾವಿದ ಈ ಪ್ರಾರ್ಥನೆ ಮಾಡಿದರೆ ದಾವಿದನಿಗೆ ತಕ್ಕ ಪ್ರತಿಫಲ ಏನು ಸಿಕ್ಕಬೇಕಾಗಿತ್ತು? ದಾವಿದನಲ್ಲಿ ದೇವರು ಎಷ್ಟೋ ಮಿಸ್ಟೇಕ್ಸ್ನ ಹುಡುಕಿ ನೀನು ನೀತಿವಂತನಾ, ನೀನು ಕರೆಕ್ಟಾಗಿದೆಯಾ ಅಂತ ಹೇಳಿ ಅನೇಕ ಮಿಸ್ಟೇಕ್ಸ್ನ ದಾವಿದನ ಲೈಫಲ್ಲಿ ಯೆಹೋವ ತಂದೆ ಹುಡುಕ್ಬೋದು ಮತ್ತು ಹೇಳ್ಬೋದಾಗಿತ್ತು. ಅನೇಕ ವಿಷಯಗಳಿದೆ. ಒಂದು ದೊಡ್ಡ ವಿಷಯ ಏನಿದೆ ಅಂದರೆ ಬತ್ಷೆಬ ಜೊತೆ ವ್ಯಭಿಚಾರ ಮಾಡ್ದ ಮತ್ತು ಉರಿಯನ್ನು ಸಾಯಿಸ್ದ, ಅಮಾಯಕವಾದ ಮನುಷ್ಯ. ಸೊ ಇದು ಒಂದು ದೊಡ್ಡ ಹೈಲೈಟ್ ದಾವಿದ ಮಾಡಿದ ತಪ್ಪು. ಆದರೆ ಅವನು ಅದಕ್ಕೆ ಪಶ್ಚಾತ್ತಾಪ ಪಟ್ಟ, ಅದು ಬೇರೆ ಬೋಧನೆ. ನಾನು ಹೇಳ್ತಾ ಇದ್ದೀನಿ ಏನಂದರೆ, ಈ ಒಂದು ನಿರಪರಾಧಿಯಾಗಿದ್ದೀನಿ, ದೋಷ ಇಲ್ದಿರ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೇಳಿ ಇದು ದಾವಿದನ ಪ್ರಾರ್ಥನೆ ಅಲ್ಲ, ಇದು ಯೇಸು ಕ್ರಿಸ್ತನ ಪ್ರಾರ್ಥನೆ. ಇದೇ ಯೇಸು ಕ್ರಿಸ್ತ ಲೋಕದಲ್ಲಿ ಇರಬೇಕಾದ್ರೆ ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಉತ್ತರ ಪಡ್ಕೊಂಡಿದ್ದು. ನೀತಿವಂತನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡೋಕ್ಕೆ ಸಾಧ್ಯ, ಪಾಪಿಗಳ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲ್ಲ. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಹೇಗೆ ದೇವರು ಎಲ್ಲರಿಗೂ ಉತ್ತರ ಕೊಟ್ಟರು, ಅದು ಒಡಂಬಡಿಕೆಯ ಪ್ರಾರ್ಥನೆ. ಮತ್ತು ಇನ್ನೊಂದು, ದೇವರು ಅವ್ರಿಗೆ ಕೆಲವು ಆಜ್ಞೆಗಳನ್ನ ಕೊಟ್ಟಿದ್ದರು. ಆ ಆಜ್ಞೆಗಳು, ಕೆಲವು ಆಜ್ಞೆಗಳು ಅವರು ಕರೆಕ್ಟಾಗಿ ನಡ್ಕೊಳುವಾಗ ದೇವರು ದಯೆಯಿಂದ ಅವರಿಗೆ ಉತ್ತರ ಕೊಡ್ತಾ ಇದ್ದಿದ್ದು. ಅದು ಡೆಲಿಗೇಟೆಡ್ ಅಥಾರಿಟಿ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಇವಾಗ ಇದು ಯೇಸು ಕ್ರಿಸ್ತನ ಬಗ್ಗೆ ಬರೆದಿರೋ ಪ್ರಾರ್ಥನೆ. ಯಾಕೆಂದರೆ ಯೇಸು ಕ್ರಿಸ್ತ ಮಾತ್ರನೇ ಈ ರೀತಿಯಾಗಿ ಧೈರ್ಯದಿಂದ ಒಂದು ತಪ್ಪು ಮಾಡಿಲ್ಲ, ನಾನು ನಿರ್ದೋಷಿಯಾಗಿದ್ದೀನಿ, ನಾನು ನೀತಿವಂತನಾಗಿದ್ದೀನಿ, ಎಲ್ಲ ಆಜ್ಞೆಗಳನ್ನು ನಾನು ನಡ್ಕೊಂಡಿದ್ದೀನಿ ಅಂತ ಹೇಳಿ ದೇವ್ರ ಮುಂದೆ ಧೈರ್ಯವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಯೇಸು ಕ್ರಿಸ್ತನಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ಅವರೇ ಪರ್ಫೆಕ್ಟಾಗಿ ಲೋಕದಲ್ಲಿ ಪಾಪ ಇಲ್ದಿರ ಜೀವನ ಮಾಡಿದ್ದು. ಎಷ್ಟು ವರ್ಷ? 33.5 ವರ್ಷ ಒಂದು ಪಾಪ ಇಲ್ದಿರ ಜೀವನ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಮತ್ತು ಇದು ಯೇಸು ಕ್ರಿಸ್ತ ದೇವರಾಗಿ ಮಾಡಿಲ್ಲ, ಮನುಷ್ಯನಾಗಿ ಮಾಡಿದ್ದು. ಯಾಕೆ ಅಂತಂದರೆ, ಮನುಷ್ಯನಿಗೆ ಪಾಪಿಯಾಗಿರೋ ಮನುಷ್ಯನಿಗೆ ಆ ರೀತಿ ಪರ್ಫೆಕ್ಟಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪರಲೋಕದಿಂದ ಇಳಿದು ಬಂದು ಮನುಷ್ಯನಾಗಿ ಜೀವನ ಮಾಡಿ, ಮನುಷ್ಯನಾಗಿ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆದು ಆ ಒಂದು ನೀತಿವಂತಿಕೆಯ ಲೈಫ್ನ ದೇವರು ಯೇಸು ಕ್ರಿಸ್ತ ನಮಗೆ ಕೊಡಬೇಕು ಅಂತ ಹೇಳಿ ಶಿಲುಬೆ ಮೇಲೆ ನಮ್ಮ ಪಾಪವನ್ನು ಆತನ ಮೇಲೆ ಹಾಕಿಕೊಂಡಿದ್ದು. ಅವ್ರ ಲೈಫ್ ಯಾವ ರೀತಿ ಬದುಕಿದ್ರು? 30 ವರ್ಷಗಳ ಕಾಲ ತಂದೆ ಹತ್ರ ಪ್ರೇಯರ್ ಮಾಡಬೇಕಾದ್ರೆ ತಂದೆ ಉತ್ತರ ಕೊಡ್ತಾಯಿದ್ರು. ಯಾಕೆಂದರೆ ಯೇಸು ಕ್ರಿಸ್ತ ಎಲ್ಲ ನಡ್ಕೊತಾ ಇದ್ರು. ಸೊ ಆ ರೀತಿಯೇ ಯೇಸು ಕ್ರಿಸ್ತ ಉತ್ತರ ಪಡ್ಕೊತಾ ಇದ್ದಿದ್ದು. ಯೇಸು ಕ್ರಿಸ್ತ ಒಂದು ತಪ್ಪು ಮಾಡಿದ್ರು, ತಂದೆ ಅದನ್ನು ತಪ್ಪು ಅಂತ ಹೇಳ್ತಾಯಿದ್ರು, ಆದರೆ ಮಾಡಿಲ್ಲ ಯೇಸು ಕ್ರಿಸ್ತ ತಪ್ಪು. ಸೊ ತಂದೆಗೆ ಏನೂ ಇಲ್ಲ ಯೇಸು ಕ್ರಿಸ್ತನಲ್ಲಿ ಹುಡ್ಕೋದಕ್ಕೆ. ನೀನು ತಪ್ಪು ಮಾಡಿದೆ, ನೀನು ಮಿಸ್ಟೇಕ್ ಮಾಡಿದೆ, ಯೇಸು ಕ್ರಿಸ್ತನಲ್ಲಿ ಏನು ಹೇಳೋಕ್ಕಾಗಲ್ಲ ತಂದೆ, ಯಾಕೆಂದರೆ ಯೇಸು ಕ್ರಿಸ್ತ ಪರ್ಫೆಕ್ಟಾಗಿ ನಡ್ಕೊಂಡ್ರು. ಸೊ ಇವಾಗ ಈ ಒಂದು ನೀತಿವಂತಿಕೆಯ ವಸ್ತ್ರದ ಕವಚವನ್ನು, ಈ ಒಂದು ನೀತಿವಂತಿಕೆಯನ್ನು ಯೇಸು ಕ್ರಿಸ್ತ ನಮಗೆ ಈ ದಿನ ಆತನ ಶಿಲುಬೆಯ ಮರಣದ ಮೂಲಕ ಈ ದಿನ ನಮಗೆ ಕೊಟ್ಟಿದ್ದಾರೆ. ಸೊ ನಾವು ಈ ದಿನ ಯೇಸು ಕ್ರಿಸ್ತನ ಥರ ಪ್ರಾರ್ಥನೆ ಮಾಡ್ಬೋದು. ಆದರೆ ಒಂದು ವ್ಯತ್ಯಾಸ ಇದೆ. ಏನಂದರೆ, ದೇವರೇ ನಾನೆಲ್ಲ ಪರ್ಫೆಕ್ಟಾಗಿ ನಡ್ಕೊಂಡಿದ್ದೀನಿ, ನಾನು ನೀತಿವಂತಳು ನಿರ್ದೋಷಿಯು ಅಂತ ಹೇಳಿ ನಮ್ಮ ಕ್ರಿಯೆಗಳ ಪ್ರಕಾರ ಪ್ರಾರ್ಥನೆ ಮಾಡೋದಲ್ಲ. ಇವಾಗ ಈ ಪ್ರಾರ್ಥನೆಗೆ ಉತ್ತರ ಪಡ್ಕೊಳ್ಬೇಕು ಅಂತಂದರೆ ಯೇಸು ಕ್ರಿಸ್ತನ ನಾಮ ಹೇಳುವಾಗ
ಏಸು ಕ್ರಿಸ್ತನ ರಕ್ತ ಅಂತ ಹೇಳಿ ನಾವು ಮಾತಾಡುವಾಗ ಏಸು ಕ್ರಿಸ್ತನ ನೀತಿವಂತಿಕೆಯ ಲೈಫ್ ಸ್ಟೈಲ್ನ ದೇವ್ರ ಮುಂದೆ ನೆನಪು ಮಾಡ್ತಾಯಿದ್ದೀವಿ. ಎಲ್ಲ ಕರೆಕ್ಟಾಗಿ ನಡ್ಕೊಂಡ್ರು ಏಸು ಕ್ರಿಸ್ತ, ಒಂದು ಆಜ್ಞೆಯನ್ನು ಕೈಕೊಂಡು ಮೀರಿಲ್ಲ. ಸೊ ಆತನ ನಾಮದಲ್ಲಿ ನಾವು ಈಗ ನಿನ್ನ ಮುಂದೆ ಬರ್ತಾಯಿದ್ದೀವಿ, ಧೈರ್ಯವಾಗಿ ಬರ್ತಾಯಿದ್ದೀವಿ, ನಮಗೆ ಉತ್ತರ ಕೊಡಿ ಅಂತ ಹೇಳಿ ದೇವರ ಹತ್ರ, ದೇವರ ಸನ್ನಿಧಾನದಲ್ಲಿ ನಾವು ಧೈರ್ಯವಾಗಿ ಬರ್ಬೋದು ಅಂತಂದರೆ ಅಹಂಕಾರದಿಂದ, ಗರ್ವದಿಂದ ಬರೋದು ಅಲ್ಲ. ದೇವರ ಮುಂದೆ ತಗ್ಗಿಸಿಕೊಂಡು ತಾಳ್ಮೆಯಿಂದ ಒಪ್ಪಿಕೊಂಡು ಒಂದು ಪರಿಶುದ್ಧವಾದ ಮನಸ್ಸಿನಲ್ಲಿ, ನೀತಿವಂತಿಕೆಯ ಮನಸ್ಸಿನಲ್ಲಿ, ಒಂದು ಶುದ್ಧ ಹೃದಯದಿಂದ ದೇವರ ಹತ್ರ ಬರೋದು ಅಂದರೆ ಏಸು ಕ್ರಿಸ್ತನ ರಕ್ತವನ್ನು ಒಪ್ಪಿಕೊಂಡು, ಶ್ರಮ ಮರಣವನ್ನು ಒಪ್ಪಿಕೊಂಡು, ನನಗೋಸ್ಕರ ಶಿಲುಬೆ ಮೇಲೆ ಆತನು ಸತ್ತನು ಅಂತ ಹೇಳಿ ನಂಬುವಾಗ ಅವರ ನೀತಿವಂತಿಕೆ ನಮಗೆ ಕೊಡಲ್ಪಡುವುದು. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಲೋಕದಲ್ಲಿ ಅವೈಲಬಲ್ ಆಗಿದೆ. ಯಾಕೆಂದರೆ ಯೇಸು ಕ್ರಿಸ್ತ ಸತ್ತಿದ್ದು ಕೆಲವು ಜನರಿಗೋಸ್ಕರ ಅಲ್ಲ, ಇಡೀ ಸರ್ವ ಲೋಕಕ್ಕೆ ಆತನು ಶಿಲುಬೆ ಮೇಲೆ ಬಲಿಯಾದನು. ಯಾಕಂದರೆ ಆ ಒಂದು ನೀತಿವಂತಿಕೆಯ ಲೈಫ್ ಸ್ಟೈಲ್ನ ನಮಗೆ ಕೊಡೋದಕ್ಕೆ. ಪೌಲ ಬರೆದಿದ್ದಾನೆ, ಈಗ ಹೋಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ. ಹೇಗೆ ನೀತಿವಂತರಾಗಿದ್ದೀವಿ? ಒಳ್ಳೆ ಕಾರ್ಯಗಳಲ್ಲ, ನಂಬಿಕೆಯಿಂದ. ಯಾರ ಮೇಲೆ ನಂಬಿಕೆಯಿಂದ? ಶಿಲುಬೆಯ ಮೇಲೆ ಯೇಸು ಕ್ರಿಸ್ತ ಮಾಡಿರೋ ಕಾರ್ಯಗಳ ನಿಮಿತ್ತ ಬಂದಂಥ ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಇವಾಗ ದೇವರು ನಮ್ಮನ್ನು ನೀತಿವಂತರಾಗಿ ನಿರ್ಣಯಿಸಿರೋದು ಯೇಸು ಕ್ರಿಸ್ತನ ರಕ್ತದ ಮೂಲಕ. ಅವರು ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ದ್ರೋಹಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಈ ದಿನ ಸಮಾಧಾನ ಇದೆ. ಮತ್ತು ದೇವರು ನಮ್ಮ ಪಾಪಗಳನ್ನು ತನ್ನ ನೆನಪಿಗೆ ತಂದುಕೊಳ್ಳುವುದಿಲ್ಲ. ಇದು ಬಹಳ ಇಂಪಾರ್ಟೆಂಟು. ಪಾಪ ಕ್ಷಮಿಸಲ್ಪಟ್ಟಿದೆ ಅನ್ನೋದು ಅನೇಕರು ಈಸಿಯಾಗಿ ತಗೊತಾರೆ. ಇದು ಈಸಿ ಅಲ್ಲ. ಇದು ಯೇಸು ಕ್ರಿಸ್ತನಿಗೆ ಫ್ರೀಯಾಗಿ ಕೊಡಲ್ಪಟ್ಟಿಲ್ಲ. ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಕೊಟ್ಟಿರುವಂಥ ಆಶೀರ್ವಾದ ಇದು. ಸೊ ಇದನ್ನು ನಾವು ಲೈಟಾಗಿ ತೊಗೊಳ್ಬಾರ್ದು. ಪಾಪ ಕ್ಷಮಿಸಲ್ಪಟ್ಟಿದೆ ಅನ್ನೋದು ಲೈಟ್ ವಿಷಯ ಅಲ್ಲ, ಬಹಳ ದೇವರನ್ನ ನಾವು ಕೊಂಡಾಡೋ ವಿಷಯ. ದೇವರು ನಮಗೆ ಇಷ್ಟು ಸಮಾಧಾನ ಕೊಟ್ಟಿರೋ ವಿಷಯ, ಇದು ಸಂತೋಷವಾಗಿರೋವಂಥ ವಿಷಯ. ಮತ್ತು ಡೈಲಿ ಇವನ್ನ ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತೆ ಹೇಳುವಂಥ ವಿಷಯ. ದಾವೀದ ಬರೆದಿದ್ದಾನೆ ಕೀರ್ತನೆ 32ರಲ್ಲಿ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನು ಧನ್ಯನು. ಧನ್ಯನು ನಾವು ಯಾರು? ಪಾಪಗಳು ಕ್ಷಮಿಸಲ್ಪಟ್ಟಾದ್ಮೇಲೆ ಇನ್ನು ಉಳಿದಿರೋದೇನು? ಧನ್ಯತೆ, ಆಶೀರ್ವಾದ. ಪಾಪ ನಮ್ಮ ಮೇಲೆ ಇನ್ನು ಮೇಲೆ ಆಳೋದಿಲ್ಲ ಅಂತಂದರೆ ಅದು ಎಷ್ಟು ದೊಡ್ಡ ವಿಷಯ ಗೊತ್ತಾ? ಯಾಕೆಂದರೆ ಪಾಪ ಯಾವ ಮನುಷ್ಯರನ್ನು ಬಿಡೋದಿಲ್ಲ. ಒಂದು ಸಾರಿ ಪಾಪ ಮಾಡಿದ್ಮೇಲೆ ಅವ್ರು ಸಾಯಲೇಬೇಕು. ಪಾಪವು ಕೊಡುವಂಥ ಸಂಬಳ ಮರಣ. ಯಾವ ಮನುಷ್ಯರು ಇದರಿಂದ ಎಸ್ಕೇಪ್ ಆಗೋದಕ್ಕಾಗೋದಿಲ್ಲ. ಕೆಲವರು ಅಂತಾರೆ, ನಾನೇನು ಪಾಪ ಮಾಡಿದ್ದೀನಿ ಕೇಳಿಸ್ಕೊಂಡಿದ್ದೀರಾ? ಅವರು ಪಾಪಿ ಅಂತಂದರೆ ಬಹಳ ಕೋಪ ಬರುತ್ತೆ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾರೆ. ಪಾಪ ಅಂದರೆ ಒಂದು ಚಿಕ್ಕ ಡೆಫಿನೇಷನ್ ಕೊಡ್ತೀನಿ ನೋಡಿ. ಎಲ್ಲ ಮನುಷ್ಯರಿಗೂ ಗೊತ್ತು ಅವರು ಪಾಪ ಮಾಡಿದ್ದಾರೆ ಅಂತ, ಆದರೆ ಅವರು ಓಪನಾಗಿ ಹೇಳೋದಿಲ್ಲ. ನಾವು ಕರೆಕ್ಟಾಗಿದ್ದೀವಿ, ಎಲ್ಲ ಕರೆಕ್ಟಾಗಿ ನಡ್ಕೊಂಡಿದ್ದೀವಿ ಅಂತಲೇ ಹೇಳೋದು. ಪಾಪ ಅಂದರೆ ಒಂದು ಸಿಂಪಲ್ ಡೆಫಿನೇಷನ್ ಕೊಡ್ತೀನಿ ನೋಡಿ. ಇವಾಗ ಹಣ್ಣು ತಿಂದು ಪಾಪ ಮಾಡ್ದ ಅಂತ ಹೇಳಿ ನಾವು ಓದಿದ್ದೀವಿ ಆದಿಕಾಂಡದಲ್ಲಿ. ಆದಾಮನಿಗೆ ಹೇಳಿದರು ದೇವರು, ಈ ಒಂದು ಹಣ್ಣು ತಿನ್ನಬೇಡ ಅಂತ. ಸೊ ಆದಾಮನಿಗೆ ಗೊತ್ತಿತ್ತು ತಿನ್ನಬಾರ್ದು, ಮತ್ತು ತಿಂದರೆ ಸಾಯ್ತೀನಿ ಅಂತ ಕೂಡ ಆತನಿಗೆ ಗೊತ್ತಿತ್ತು. ಸೊ ಆಲ್ರೆಡಿ ಗೊತ್ತಿರೋ ವಿಷಯನೇ ಆದಾಮನಿಗೆ, ಏನು ಗೊತ್ತಿಲ್ಲದೆ ಇರೋ ವಿಷಯ ನಡೆದಿಲ್ಲ ಅಲ್ಲಿ. ಆದಾಮನಿಗೆ ಗೊತ್ತಿತ್ತು, ಹಣ್ಣು ತಿಂದಿದ್ದ ನೀನು ಸಾಯ್ತೀಯ ಅಂತ ಹೇಳಿ ದೇವ್ರು ಹೇಳಿದ್ದಾರೆ. ಸೊ ಗೊತ್ತಿದ್ದು ಹೋಗಿ ಅವರು ತಿಂದಿದ್ದ ಹಣ್ಣನ್ನು. ಸೊ ಅಂದರೆ ಆದಾಮನಿಗೇನು ಗೊತ್ತಿಲ್ದಿರ ಸೈತಾನ ವಂಚನೆ ಮಾಡಿಲ್ಲ ಆದಾಮನ್ನ. ಅವಳನ್ನೇ ಅವನು ವಂಚನೆ ಮಾಡಿದ್ದು, ಆದರೆ ಆದಾಮನ ವಂಚನೆ ಮಾಡಿಲ್ಲ. ಅವನು ಗೊತ್ತಿದ್ದೇ ತಿಂದ. ಸೊ ಪಾಪ ಅನ್ನೋದೇನು ಗೊತ್ತಾ? ಗೊತ್ತಿದ್ದು ನೀವು ಅದನ್ನು ಮಾಡ್ತೀರಾ. ಇದು ಮಾಡಬಾರ್ದು ಅಂತ ಗೊತ್ತು, ಆದರೆ ಅದನ್ನು ಮಾಡ್ತೀರಾ, ಅದೇ ಪಾಪ. ನಿಮ್ಮಲ್ಲಿ ಇರುವಂಥ ಆತ್ಮ ಅಂದರೆ ನಿಮ್ಮ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳಗಡೆ ಆತ್ಮ ಇದೆ.
ಆ ಆತ್ಮಕ್ಕೆ ಒಂದು ಧ್ವನಿ ಇದೆ, ಅದನ್ನೇ ಕಾನ್ಷಿಯನ್ಸ್ ಅಂತ ಹೇಳೋದು ಇಂಗ್ಲೀಷಲ್ಲಿ. ನಿಮ್ಮ ಆತ್ಮ ಒಳಗಡೆ ನಿಮಗೆ ಸಾಕ್ಷಿ ಕೊಡುತ್ತೆ, ನೀನು ಮಾಡ್ತಾ ಇರೋ ತಪ್ಪು ಅಂತ. ತಪ್ಪು ಅಂತ ಹೇಳಿ ಗೊತ್ತಾದ ಮೇಲೂ ಹೋಗಿ ಮಾಡೋದೇ ತಪ್ಪು. ಆಲ್ರೆಡಿ ತಪ್ಪು ಅಂತ ಹೇಳಿ ಗೊತ್ತಿರೋ ತಪ್ಪಲ್ಲ, ಇದು ಮಾಡಿದ್ರೆ ತಪ್ಪಪ್ಪ ನಾನು ಮಾಡಲ್ಲ ಅಂತ ಹೇಳೋದು ಅದು ತಪ್ಪಲ್ಲ. ತಪ್ಪನ ಅರಿವು ಬೇಕು, ಪಾಪದ ಅರಿವು ಬೇಕು. ಇವಾಗ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತ ಪಾಪ ಅಂದರೆ ಏನು ಅಂತ? ಗ್ಯಾರಂಟಿ ಗೊತ್ತಿತ್ತು ಯೇಸು ಕ್ರಿಸ್ತನಿಗೆ, ಆದರೆ ಪಾಪ ಮಾಡಿಲ್ಲ ಅವರು. ಅದು ನೋಡಿ, ಇವಾಗ ದೇವರಿಗೆ ಪಾಪ ಅಂದರೆ ಏನಂತ ಗೊತ್ತಾ? ಗ್ಯಾರಂಟಿ ಗೊತ್ತು ದೇವ್ರಿಗೆ, ಆದರೆ ಮಾಡಲ್ಲ ಅವರು. ಸೊ ಪಾಪದ ಅರಿವು ಅದು ಗೊತ್ತಿರೋ ತಪ್ಪಲ್ಲ, ಆದರೆ ಅದನ್ನು ಗೊತ್ತಿದ್ದು ಬೇಕಂತ ಹೇಳಿ ಆಲ್ರೆಡಿ ಗೊತ್ತಿದ ಮೇಲೂ ತಪ್ಪು ಮಾಡೋದು ತಪ್ಪು, ಅದು ಪಾಪ. ಇವಾಗ ಅದೇ ಆದಾಮನ ಬಗ್ಗೆ ಹೇಳಿದ್ನಲ್ಲ, ತಿಂದರೆ ಸಾಯುವಿ ಅಂತ ಹೇಳಿ ಗೊತ್ತಾದ ಮೇಲೂ ಓಕೆ ಇದು ತಿಂತೀನಿ ಸಾಯೋದಿಲ್ಲ ಅಂತ ಹೇಳಿ ಆತನ ಅಂದ್ಕೊಂಡ. ಆದರೆ ಅದೆಲ್ಲ ನಡೆದಿದ್ದು. ತಿಂದಿದ ತಕ್ಷಣ ಆತನ ಸತ್ತ, ಅವನಿಗೂ ದೇವ್ರಿಗೂ ರಿಲೇಷನ್ ಕಟ್ಟಾಯಿತು. ಮಗ ಅಂತ ಹೇಳಿ ಒಂದು ಅರ್ಹತೆನ ಕಳ್ಕೊಂಡ. ದೇವರು ಮಾತಾಡೋಕ್ಕೆ ಬರಬೇಕಾದ್ರೆ ದೂರ ಓಡಿ ಹೋಗಿ ಮುಚ್ಚಿಕೊಂಡ. ದೇವ್ರ ಮುಂದೆ ಧೈರ್ಯವಾಗಿ ಆತನ ಬರೋಕ್ಕಾಗಿಲ್ಲ, ಯಾಕೆಂದರೆ ಪಾಪ ದೇವರೊಂದಿಗೆ ಆ ಒಂದು ಸಮಾಧಾನ ಕಳ್ಕೊಂಡ. ಅದಾದಮೇಲೆ ಅವ್ರು ಮಾಡಿದ ತಪ್ಪಿಗೆ ಭೂಮಿ ಮೇಲೆ ಶಾಪ ಬಂತು, ಆದಾಮನ ಮೇಲೆ ಶಾಪ ಬಂತು, ಅವಳ ಮೇಲೆ ಶಾಪ ಬಂತು. ಈ ಒಂದು ಭೂಮಿ ಶಪಿಸಲ್ಪಟ್ಟಿತು. ಸೊ ಇದಕ್ಕೊಂದು ಪರಿಹಾರನೇ ತಂದೆ ಯೇಸು ಕ್ರಿಸ್ತನ ಮೂಲಕ ನಮಗೀಗ ಮಾಡಿಕೊಟ್ಟಿರೋದು. ಆಗಲ್ಲ ನಿಮ್ಮ ಕೈಲಿ, ಒಂದು ಆಜ್ಞೆ ನಡ್ಕೊಳ್ಳೋಕ್ಕಾಗಿಲ್ಲ. ಇನ್ನು ಅದಾದಮೇಲೆ ಹೋಗ್ತಾ ಜಾಸ್ತಿ ಆಜ್ಞೆಗಳು ಇನ್ಕ್ರೀಸ್ ಆಯಿತು. ನೀವು ಓದ್ತಿರಲ್ಲ ಬೈಬಲಲ್ಲಿ, ಪಾಪ ಹೆಚ್ಚಾಗುವಾಗ ಆಜ್ಞೆಗಳು ಹೆಚ್ಚಾಯಿತು. ಹೆಚ್ಚಾಗ್ತಾ ಒಂದನ್ನೇ ನಡ್ಕೊಳಕ್ಕಾಗಿಲ್ಲ, ಇನ್ನೂ ಇಷ್ಟ ಆಜ್ಞೆಗಳು ಇರಬೇಕಾದ್ರೆ ಯಾವ ಮನುಷ್ಯನೂ ಅದನ್ನು ಕರೆಕ್ಟಾಗಿ ನಡ್ಕೊಳಕ್ಕಾಗಲ್ಲ ಅಂತಲೇ ತಂದೆ ತನ್ನ ಕೃಪೆಯಿಂದ, ಏಸು ತನ್ನ ಮನುಷ್ಯರ ಮೇಲೆ ಇಟ್ಟಂಥ ಪ್ರೀತಿಯಿಂದ, ಏಸು ಕ್ರಿಸ್ತ ನಮ್ಮ ಮೇಲೆ ಇಟ್ಟಂಥ ಕೃಪೆಯಿಂದ ಪರಲೋಕದಿಂದ ಇಳಿದು ಬಂದು ಮನುಷ್ಯನಾಗಿ ಜೀವನ ಮಾಡಿ, ಕನ್ಯೆಯ ಗರ್ಭದಲ್ಲಿ ಹುಟ್ಟು ಬಂದು ಮನುಷ್ಯನಾಗಿ ನೀತಿವಂತನಾಗಿ ಜೀವನ ಮಾಡಿ, ಒಂದು ಪಾಪ ಮಾಡಿದಿರ ಶಿಲುಬೆಯ ಮೇಲೆ ನಮಗೋಸ್ಕರ ಆತನು ಬಲಿಯಾದನು. ಯಾಕಂದರೆ ನಾವು ತಂದೆ ಜೊತೆ ಸಮಾಧಾನ ಆಗಬೇಕು. ಯೇಸು ಕ್ರಿಸ್ತ ಲೋಕದಲ್ಲಿ ಇರಬೇಕಾದ್ರೆ ಅವರೊಬ್ಬರೇ ತಂದೆ ಅಂತ ಹೇಳಿ ಕರೆದಿದ್ದು. ನೀವೆಲ್ಲಾದರೂ ಹಳೆ ಒಡಂಬಡಿಕೆಯಲ್ಲಿ ಓದಿದ್ದೀರಾ? ದಾವಿದ ದೇವರ ಹೃದಯಕ್ಕೆ ಮೆಚ್ಚುಗೆಯಾದ ಮನುಷ್ಯ, ಆದರೂ ದಾವಿದ ದೇವರನ್ನ ತಂದೆ ಅಂತ ಹೇಳಿ ಎಲ್ಲಾದರೂ ಕರೆದಿದ್ದಾರಾ? ಇಲ್ಲ. ಲಾರ್ಡ್ ಕರ್ತನೆ ಅಂತ ಹೇಳಿ ಕರೆದಿದ್ದಾರೆ, ಆದರೆ ತಂದೆ ಅಂತ ಹೇಳಿ ಯಾರೂ ಕರೆದಿಲ್ಲ. ಇಬ್ಬರೇ ಕರೆದಿರೋದು ತಂದೆ ಅಂತ ಹೇಳಿ ದೇವ್ರನ್ನ. ಒಂದು ಆದಾಮ ಪಾಪ ಮಾಡೋದಕ್ಕಿಂತ ಮುಂಚೆ, ಮತ್ತು ಎರಡನೇ ಆದಾಮ ನಮ್ಮ ಯೇಸು ಕ್ರಿಸ್ತ. ತಂದೆ ಯೇಸು ಕ್ರಿಸ್ತನ ಪ್ರಾರ್ಥನೆ ಇದು. ತಂದೆ, ನಾನು ಮಾಡುವಂಥ ಪ್ರಾರ್ಥನೆ ನೀನು ಯಾವಾಗೂ ಕೇಳ್ತೀಯ ತಂದೆ ಅಂತ ಹೇಳಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಯೇಸು ಕ್ರಿಸ್ತನನ್ನು ನಂಬಿರೋದ್ರಿಂದ, ಆತನ ರಕ್ತ ನಮ್ಮ ಪಾಪಕ್ಕೆ ಕ್ರಯ ಕೊಟ್ಟಿರೋದ್ರಿಂದ, ನಮ್ಮನ್ನು ದೇವರು ಯೇಸು ಕ್ರಿಸ್ತ ತನ್ನ ರಕ್ತ ಕ್ರಯೆಯಿಂದ ಕೊಂಡುಕೊಂಡಿದ್ದಾರೆ. ಸೊ ನಾವು ಪಾಪಕ್ಕೆ ಸೇಲಾಗ್ಬಿಟ್ಟಿದ್ವಿ ಮತ್ತು ಸಾವಿಗೆ ಸೇಲಾಗ್ಬಿಟ್ಟಿದ್ವಿ ಆಲ್ರೆಡಿ. ಆದರೆ ಯೇಸು ಕ್ರಿಸ್ತ ತನ್ನ ಕೃಪೆಯಿಂದ ನಮ್ಮ ಮೇಲೆ ಇಟ್ಟಂಥ ಕೃಪೆಯಿಂದ ಇಳಿದು ಬಂದು ನಮ್ಮನ್ನು ಆ ಒಂದು ಪಾಪದ ದಾಸತ್ವದಿಂದ ತನ್ನ ರಕ್ತ ಕ್ರಯ ಕೊಟ್ಟು, ರಕ್ತ ಯಾರಿಗೆ ದೇವ್ರು ಕೊಟ್ಟಿದ್ದು? ಯೇಸು ಕ್ರಿಸ್ತ. ಸೈತಾನನ ಕೊಟ್ರ? ಕೆಲವರು ಅನ್ಕೊತಾರೆ ಸೈತಾನನ ಕೊಟ್ಟರು ರಕ್ತ. ಸೈತಾನನಿಗೆಲ್ಲ ಅದು ಕೊಟ್ಟಿದ್ದು ಯೇಸು ಕ್ರಿಸ್ತ. ಆ ಒಂದು ರಕ್ತ ತಂದೆಗೆ ಕೊಟ್ಟಿದ್ದು, ಅದನ್ನು ತಿಳ್ಕೊಳ್ಳಿ. ಯಾಕಂದರೆ ಸೈತಾನನೇನು ಪೊಲೀಸ್ ಮಾಡಬೇಕಾಗಿಲ್ಲ, ಯೇಸು ಕ್ರಿಸ್ತ ತಂದೆನ ಮೆಚ್ಚಿಸ್ಬೇಕಾಗಿತ್ತು. ತಂದೆಗೂ ನಮಗೂ ಆ ಒಂದು ರಿಲೇಷನ್ ಮತ್ತೆ ಕೊಡಬೇಕಾಗಿತ್ತು, ಮತ್ತೆ ವಾಪಸ್ ಕೊಡಬೇಕು. ಯಾವುದು ಆದಾಮನಿಂದ ಕಳ್ಕೊಂಡ್ರೋ ಆ ಒಂದು ರಿಲೇಷನ್ನು ಮತ್ತೆ ನಮಗೆ ಕೊಡೋದಕ್ಕಾಗಿ, ತಂದೆ ಅಂತ ಹೇಳಿ ಆ ಒಂದು ಭಾಗ್ಯನ ಮತ್ತೆ ನಮಗೆ ಕೊಡೋದಕ್ಕಾಗಿ. ತಂದೆ ಅಂತ ಹೇಳಿ ಸಿಂಪಲಾಗಿ ಕರಿತೀವಿ, ಅದು ಎಷ್ಟು ಆಳವಾದ ರಿಲೇಷನ್ಶಿಪ್ ಗೊತ್ತಾ? ಪರಲೋಕದ ತಂದೆ ಅಂತ ಕರೆಯೋದು ಅದು ಬಹಳ ಆಶೀರ್ವಾದವಾಗಿರುವಂಥ ವಿಷಯ. ನಾವು ಧನ್ಯರು, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಧನ್ಯರು. ಅಪ್ಪ ತಂದೆಯೇ ಅಂತ ಹೇಳಿ ಭಾಗ್ಯ ನಮಗೆ ಸಿಕ್ಕಿರೋದೇ ಯೇಸು ಕ್ರಿಸ್ತನ ರಕ್ತದ ಮೂಲಕ.
ಸೊ ಈ ಒಂದು ಭಾಗ್ಯನ ಕೊಡಬೇಕು ಅಂತ ಹೇಳಿ, ಈ ಒಂದು ಆಶೀರ್ವಾದನ ಕೊಡಬೇಕು ಅಂತ ಹೇಳಿ ಯೇಸು ಕ್ರಿಸ್ತ ನಮ್ಮ ಪಾಪಗಳಿಗೋಸ್ಕರ ಶಿಲುಬೆ ಮೇಲೆ ಬಲಿಯಾದನು. ಸೊ ಪಾಪಕ್ಕೆ ಕೊಡಬೇಕಾದಂಥ ದಂಡನೆಯನ್ನು ಆಲ್ರೆಡಿ ಯೇಸು ಕ್ರಿಸ್ತ ಅನುಭವಿಸಿದ ಆದಮೇಲೆ ಉಳಿದಿರೋದೇನು? ಆಶೀರ್ವಾದ, ನೀತಿವಂತರು, ದೇವರ ಮಕ್ಕಳು. ಇದು ಬಿಲೀವರ್ಸು ಅವ್ರ ಮೈಂಡಲ್ಲಿ ಇಟ್ಕೊಂಡು ತಂದೆ ಹತ್ರ ಪ್ರೇಯರ್ ಮಾಡಬೇಕು. ತಂದೆ ಹತ್ರ ಪ್ರೇಯರ್ ಮಾಡೋದಕ್ಕೆ ಬರೋವಾಗ ನೀವು ಧೈರ್ಯವಾಗಿ ಬರ್ಬೋದು. ಯಾಕೆ ಅಂದರೆ ಯೇಸು ಕ್ರಿಸ್ತನ ನಂಬಿರೋದ್ರಿಂದ. ದೇವರೇ ನಾನು ಕರೆಕ್ಟಾಗಿ ಮಾಡಿದ್ದೀನಿ, ಎಲ್ಲ ಬೈಬಲ್ ಕರೆಕ್ಟಾಗಿ ಓದಿದ್ದೀನಿ, ಒಂದು ತಪ್ಪು ಮಾಡಿಲ್ಲ ಅಂತ ಹೇಳಿ ನಾವು ದೇವ್ರ ಮುಂದೆ ಬರೋಕ್ಕಾಗೋದಿಲ್ಲ. ದೇವ್ರು ನಮ್ಮಲ್ಲಿ 1000 ಹುಡುಕ್ಬೋದು, ಆದರೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಹೋಗಬೇಕಾದ್ರೆ ದೇವರು ಆ ಒಂದು ಪ್ರಾರ್ಥನೆಗೆ ಗ್ಯಾರಂಟಿ ಉತ್ತರ ಕೊಡ್ತಾರೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಬೇಕು ಅಂತ ಹೇಳಿ ಪರಲೋಕನ ಭೂಲೋಕನ ಒಂದು ಮಾಡಬೇಕು ಅಂತ ಹೇಳಿ ಅನೇಕ ವಿಷಯಗಳಿದೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಮಾಡಿರೋ ಕಾರ್ಯ. ನಾನು ಕೆಲವು ಆಸ್ಪೆಕ್ಟ್ಸೇ ಇಲ್ಲಿ ಬೋಧನೆ ಮಾಡೋಕ್ಕಾಗೋದು. ಯಾಕೆಂದರೆ ಇದು ಒಂದು ದೊಡ್ಡ ಸಬ್ಜೆಕ್ಟು. ಇಡೀ ಮನುಷ್ಯನ ಹಿಸ್ಟ್ರಿ, ಇಡೀ ಮನುಷ್ಯನ ಡೆಸ್ಟಿನಿನ ಬದಲು ಮಾಡಿರುವಂಥ ವಿಷಯ. ಶಿಲುಬೆ ಅನ್ನೋದು ಒಂದು ಡಿವೈಡಿಂಗ್ ಲೈನ್ ಅಂತ ಹೇಳ್ಬೋದು. ದೇವರು ಯೇಸು ಕ್ರಿಸ್ತ ಹಿಸ್ಟ್ರಿನೇ ಡಿವೈಡ್ ಮಾಡಿಬಿಟ್ರು. BC ಮತ್ತು AD ಅಂತ ಹೇಳ್ತಾರಲ್ಲ, ಅದು ಹಿಸ್ಟ್ರಿನೇ ಯೇಸು ಕ್ರಿಸ್ತ ಡಿವೈಡ್ ಮಾಡಿದ್ರು. ಮನುಷ್ಯನ ಒಂದು ಫುಲ್ ಡೆಸ್ಟಿನಿನೇ ಬದಲಾಯಿತು. ನರಕಕ್ಕೆ ರೆಡಿಯಾಗಿದ್ದ ನಮ್ಮನ್ನು ಯೇಸು ಕ್ರಿಸ್ತ ತನ್ನ ಕೃಪೆಯಿಂದ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನಮ್ಮನ್ನು ಆ ಕಡೆಯಿಂದ ಎಳ್ಕೊಂಡು ಬಂದು ಜೀವದ ದಾರಿಯಲ್ಲಿ ಇಟ್ಟಿದ್ದಾರೆ. ನಾವೀಗ ನೀತಿವಂತರಿಗೆ ದಾಸರು, ನಾವೀಗ ದೇವರಿಗೆ ದಾಸರು, ನೀತಿವಂತರಿಗೆ ದಾಸರು, ಪಾಪಕ್ಕೆ ದಾಸರಲ್ಲ. ಪಾಪ ಇನ್ನು ಮೇಲೆ ನಮ್ಮನ್ನು ಆಳುವುದಿಲ್ಲ. ಇದು ಎಷ್ಟು ದೊಡ್ಡ ವಿಷಯ ಗೊತ್ತಾ? ಪಾಪ ಅನ್ನೋದು ಮನುಷ್ಯನ ಕಾಡಿಸುತ್ತೆ, ಪೀಡಿಸುತ್ತೆ, ಕೊನೆಗೆ ಸಾವನ್ನು ತಗೊಂಡು ಬರುತ್ತೆ. ಆದರೆ ಯೇಸು ಕ್ರಿಸ್ತನ ನಂಬಿರೋ ಮಕ್ಕಳಿಗೂ ಆಶೀರ್ವಾದ. ಯೇಸು ಕ್ರಿಸ್ತನ ನಂಬಿರೋ ಮಕ್ಕಳಿಗೂ ಶಾಪದಿಂದ ಬಿಡುಗಡೆ ಮತ್ತು ಆಶೀರ್ವಾದದಲ್ಲಿ ಎಂಟ್ರಿ. ಶಾಪದಿಂದ ಆಚೆ ಬಂದು ಆಶೀರ್ವಾದದಲ್ಲಿ ದೇವರು ನಮ್ಮನ್ನು ಇಟ್ಬಿಟ್ರು ಯೇಸು ಕ್ರಿಸ್ತ ತನ್ನ ರಕ್ತದ ಮೂಲಕ. ಇದು ಬದಲಾವಣೆ, ಇದು ನೂತನ ಸೃಷ್ಟಿ. ಇದು ಯೇಸು ಕ್ರಿಸ್ತನ ಮಕ್ಕಳು ತಮ್ಮ ವಿಷಯವಾಗಿ ಆಲೋಚನೆ ಮಾಡುವಂಥ ವಿಷಯಗಳು. ಈಗೋ ಎಲ್ಲ ಹೊಸದಾಗಿದೆ. ನೀನು ಇನ್ನು ಮೇಲೆ ಪಾಪಿಯಲ್ಲ, ಇನ್ನು ಮೇಲೆ ನೀನು ಪಾಪಕ್ಕೆ ದಾಸಲಲ್ಲ. ಪಾಪದಿಂದ ಬಂದಂಥ ಫಲಗಳು ಏನು ಗೊತ್ತಾ? ಯಾಕೆ ಪಾಪ ಅಂತ ಹೇಳಿ ಅನೇಕ ಸಾರಿ ಹೇಳ್ತೀನಿ ಅಂತಂದರೆ, ಈ ಒಂದು ಎಲ್ಲ ಲೋಕದಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗಿದ್ದು ಪಾಪದಿಂದನೇ ಹಣ ಕೊರತೆ ಬಂದಿರೋ ಒಂದು ಪ್ರಾಬ್ಲಮ್ಮು, ಪಾಪದಿಂದನೇ ಬಡತನ ಬಂದಿದ್ದು, ಪಾಪದಿಂದನೇ ಸಾವು ಬಂದಿದ್ದು, ಪಾಪದಿಂದನೇ ಆತ್ಮಿಕ ಸಾವು ಅಂದರೆ ದೇವರಿಂದ ದೂರ ಆಗೋದು. ಸೊ ಇದು ಪಾಪದಿಂದನೇ ಬಂದಿದ್ದು. ಮತ್ತು ಜನರು ಬೇಗ ಸಾಯ್ತಾ ಇದ್ದಾರೆ, ಅದು ಪಾಪದಿಂದಾನೇ. ಯಾಕೆಂದರೆ ಪಾಪ ಬಿಡ್ತಾ ಇಲ್ಲ ಮನುಷ್ಯರನ್ನ ಜಾಸ್ತಿ ದಿನ ಬದುಕೋದಕ್ಕೆ. ಸೊ ಪಾಪ ಅನ್ನೋದನ್ನು ಯೇಸು ಕ್ರಿಸ್ತ ಡೀಲ್ ಮಾಡಿಬಿಟ್ರು ಆಲ್ರೆಡಿ. ಪಾಪದಿಂದ ಬಂದಂಥದ್ದು ಯಾವುದು? ಶಾಪ, ಬಡತನ, ಸಾವು, ನೋವು, ನರಕ, ಪಾಪದ ರಿಸಲ್ಟ್ಸು ಇದೆಲ್ಲ. ಆದರೆ ಯೇಸು ಕ್ರಿಸ್ತ ಆ ಒಂದು ಪಾಪನೇ ಡೀಲ್ ಮಾಡುವಾಗ, ಆ ಒಂದು ಪಾಪನೇ ಕ್ಷಮಿಸಲ್ಪಟ್ಟಿರುವಾಗ ಅದರಿಂದ ಬರುವಂಥ ಫಲಗಳು ಕೂಡ ಕ್ಷಮಿಸಲ್ಪಟ್ಟಿದ್ದಾವೆ ಅಂತ ಹೇಳಿ ಅರ್ಥ. ಸೊ ಪಾಪನೇ ಇಲ್ಲ ನಮ್ಮಲ್ಲಿ ಅಂತಂದರೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಕಂಪ್ಲೀಟಾಗಿ ವಾಶ್ ಆಗಿದ್ದೀವಿ ಅಂತಂದರೆ ಇನ್ನಿರೋದೇನು ಗೊತ್ತಾ? ಆಶೀರ್ವಾದ, ದೀರ್ಘಾಯುಷ್ಯು, ಸಮೃದ್ಧಿ, ಸಂತೋಷ, ಪ್ರೊಟೆಕ್ಷನ್. ಇದೆಲ್ಲ ರಕ್ಷಣೆಯ ಪ್ಯಾಕೇಜು ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರು ನಮಗೆ ಕೊಟ್ಟಿರೋದು. ಸೊ ಪಾಪ ಕ್ಷಮಿಸಲ್ಪಟ್ಟಿದ್ದಾವೆ, ದೇವರೊಂದಿಗೆ ಸಮಾಧಾನ ಆಯಿತು ಅನ್ನೋದು ಬಹಳ ದೊಡ್ಡ ವಿಷಯ. ಕೂತ್ಕೊಂಡು ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೇಳಿ, ದೇವರೇ ಈ ಒಂದು ವಿಷಯದಲ್ಲಿ ನನಗೆ ಹೆಚ್ಚು ಪ್ರಕಟಣೆ ಕೊಡು ಅಂತ ಹೇಳಿ ನೀವು ಪ್ರೇಯರ್ ಮಾಡಿ. ಇದರ ವಿಷಯದಲ್ಲಿ ದೇವರು ಕೂಡ ನಿಮ್ಮ ಜೊತೆ ಮಾತಾಡ್ತಾರೆ. ಯಾಕೆಂದರೆ ಯಾವನ ಪಾಪವು ಕ್ಷಮಿಸಲ್ಪಟ್ಟಿದನೋ ಅವನೇ ಧನ್ಯನು. ಯಾವನ ಮೇಲೆ ದೇವರು ಕನಿಕರವಾಗಿರ್ತಾರೋ, ಅವರ ಪಾಪಗಳಿಗೆ ತಕ್ಕಂತೆ ಅವ್ರನ್ನ ಶಿಕ್ಷಿಸಲಿಲ್ವೋ ಅವನೇ ಧನ್ಯನು ಅಂತ ಹೇಳಿ ದಾವೀದ ಹಳೆ ಒಡಂಬಡಿಕೆಯಲ್ಲೇ ಬರೆದಿದ್ದಾರೆ. ಆದರೆ ಅದು ಯೇಸು ಕ್ರಿಸ್ತ ರಿಯಾಲಿಟಿಯಲ್ಲಿ ಒಂದು ದೊಡ್ಡ ಸ್ಕೇಲಲ್ಲಿ ಇಡೀ ಸರ್ವ ಮನುಷ್ಯ ಕುಲಕ್ಕೆ
ಪಾಪದಿಂದ ಬಿಡುಗಡೆ ತಗೊಂಡು ಬಂದಿದ್ದಾರೆ ಶಿಲುಬೆ ಮೂಲಕ. ಆದರೆ ಇದು ಯಾರಿಗೆ ವರ್ಕ್ ಆಗುತ್ತೆ ಈ ಒಂದು ನೀತಿವಂತಿಕೆ ಆಶೀರ್ವಾದ ಅಂದರೆ, ಯೇಸು ಕ್ರಿಸ್ತ ಶಿಲುಬೆ ಮೇಲೆ ನನಗೋಸ್ಕರ ಸತ್ತಿದ್ದಾನೆ, ನನ್ನ ಪಾಪಕ್ಕೆ ಸತ್ತಿದ್ದಾನೆ ಅಂತ ಹೇಳಿ ನಂಬೋರ್ಗೆ ಮಾತ್ರನೇ. ಇದು ಯೂನಿವರ್ಸಲ್ ಆಗಿ ಎಲ್ಲರಿಗೂ ಸಿಕ್ಕೋದಿಲ್ಲ, ಇದು ನಂಬಿಕೆಯಿಂದ ಪಡ್ಕೊಳ್ಬೇಕು. ಸೊ ನಂಬಿಕೆಯಿಂದ ನಾವು ನೀತಿವಂತರಾಗಿರೋದು, ನಂಬಿಕೆಯಿಂದ ನಮಗೆ ದೇವರ ಜೊತೆ ಸಮಾಧಾನವಾಗಿರೋದು ಯೇಸು ಕ್ರಿಸ್ತನ ರಕ್ತದ ಮೂಲಕ. ಸೊ ಇದು ನೀವು ತಿಳ್ಕೊಂಡ್ರೆ ದೇವ್ರ ಮುಂದೆ ಪ್ರಾರ್ಥನೆ ಧೈರ್ಯವಾಗಿ ಮಾಡ್ಬೋದು. ತಂದೆನ ಅಪ್ಪ ತಂದೆ ಅಂತ ಹೇಳಿ ಧೈರ್ಯವಾಗಿ ಬರ್ಬೋದು. ನಿಮ್ಮ ಪ್ರಾರ್ಥನೆನ ದೇವರು ಗ್ಯಾರಂಟಿ ಕೇಳ್ತಾರೆ. ಯಾಕೆಂದರೆ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಅಲ್ಲ ದೇವರು ನೋಡೋದು, ಯೇಸು ಕ್ರಿಸ್ತ ಮಾಡಿರೋ ಕಾರ್ಯಗಳನ್ನ ನೋಡಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಸೊ ಪ್ರಾರ್ಥನೆ ಮಾಡಿ ಈ ವಿಷಯದಲ್ಲಿ ದೇವರದರ ಪ್ರಕಟಣೆ ಬೇಕು ಅಂತ ಕೇಳಿ ದೇವರು ನಿಮಗೆ ಕೊಡ್ತಾರೆ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.